ರಾಜಕಾರಣವೇ ಬೇರೆ ಸರ್, ಈ ಬಜೆಟ್ ಅನ್ನೋದು ಬೇರೆ. ದೇಶದ ಆರ್ಥಿಕತೆಯಲ್ಲಿ ಬಜೆಟ್ ನಿಯೋಜನೆಯ ಪಾತ್ರ ಬಹಳ ದೊಡ್ಡದು. ಹಾಗಾಗಿ ಈ ಬಜೆಟ್ ಅಂದ್ರೇನು, ಬಜೆಟ್ನ ದೃಷ್ಟಿಕೋನ ಹೇಗಿರಬೇಕು? ಬಜೆಟ್ ಅನ್ನೋದು ಮ್ಯಾಮ್ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಮ್ಮ ತಂದೆ ತಾಯಂದರು ಅವ್ರಿಗೆ ಬರೋ ತಿಂಗಳ ಸಂಬಳನ ಹೇಗೆ ಖರ್ಚು ಮಾಡಬೇಕು ಅಂತ ಒಂದು ನಾವು ಮಾಡ್ತೀವೋ, ದೇಶ 145 ಕೋಟಿ ಜನಕ್ಕೆ ಇದನ್ನು ಪ್ಲಾನ್ ಮಾಡುತ್ತೆ. ಹೇಗೆ ನಾವು ನಮ್ಮ ಮಕ್ಕಳ ಬೆಳವಣಿಗೆಗೆ, ಇನ್ವೆಸ್ಟ್ಮೆಂಟ್ಗೆ ಅಂತ ದುಡ್ಡುಗಳನ್ನು ಕಳಿಸ್ತೀವೋ, ಆ ಥರ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ದೇಶನ ನಡೆಸೋ ಪ್ರಾಸೆಸ್, ಅದಕ್ಕೆ ಮಾಡೋದೇ ಬಜೆಟ್. ಇದರಲ್ಲಿ ಹಲವಾರು ಆಯಾಮಗಳಿವೆ, ನಾನು ಹೇಳಿದಷ್ಟು ಸುಲಭ ಅಲ್ಲ. ಒಂದು ಸರ್ಕಾರ ಒಂದು ದೇಶನ ನಡೆಸಬೇಕು ಅಂದಾಗ ನೂರಾರು ಇಲಾಖೆಗಳು ಮತ್ತು ಆ ನೂರಾರು ಇಲಾಖೆಗಳಲ್ಲಿ ಸಾವಿರಾರು ಸಬ್ ಇಲಾಖೆಗಳಿರುತ್ತವೆ. ಇವರು ಪ್ರತಿಯೊಂದು ಇಲಾಖೆಗಳ ಬೇಡಿಕೆಗಳಿರುತ್ತವೆ. ಆ ಎಲ್ಲ ಬೇಡಿಕೆಗಳನ್ನು ಕೂಡ 9 ತಿಂಗಳ ಮುಂಚೆಯಿಂದಾನೇ ಎಲ್ಲರ ಹತ್ರ ಶ್ರೀಕರಿಸ್ತಾರೆ. ಈ ಶ್ರೀಕರಿಸಿ ಕ್ರೋಢೀಕರಿಸಿ ಅದರಿಂದ ಅರ್ಥ ಮಾಡ್ಕೊಳ್ಳೋದು ಏನು ಅಂದರೆ, ಅವರಿಗಿರೋ ಜ್ವಲಂತ ಸಮಸ್ಯೆಗಳು ಏನಿದೆ, ಅವರಿಗೆ ಮೀಡಿಯಮ್ ಟರ್ಮ್ನಲ್ಲಿ ಏನು ಸಮಸ್ಯೆಗಳಿದೆ, ಅವರ ಫ್ಯೂಚರ್ ಡೆವಲಪ್ ಆಗೋದಕ್ಕೆ ಏನೇನು ಅವಶ್ಯಕತೆಗಳಿದೆ ಅನ್ನೋದನ್ನು ಅರಿತುಕೊಳ್ತಾರೆ. ಈ ಅರಿತುಕೊಂಡು ಜ್ವಲಂತ ಸಮಸ್ಯೆಗಳಿಗೆ ಒಂದು ಇಮಿಡಿಯೇಟಾಗಿ ಮಾಡ್ತಾರೆ, ಮತ್ತು ಮೀಡಿಯಮ್ ಮತ್ತು ಲಾಂಗ್ ಟರ್ಮ್ಗಳಿಗೆ ಕಮಿಟಿಗಳು ಮಾಡ್ತಾರೆ, ಡಿಪಾರ್ಟ್ಮೆಂಟ್ಸ್ ಮಾಡ್ತಾರೆ. ಅದನ್ನು ಅಡ್ರೆಸ್ ಮಾಡೋದಕ್ಕೆ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಪ್ರಾಸೆಸ್ ನಡೆಸ್ತಾರೆ. ಇದು ಒಂದು ಬಜೆಟ್ಟಿನ ಆಯಾಮ ಆಗುತ್ತೆ. ಈಗ ನೀವೊಂದು ಪಾಶ್ಚಿಮಾತ್ಯ ದೇಶದಲ್ಲಿ ನೀವು ಗಮನಿಸ್ಕೊಂಡು ನೋಡಿದರೆ, ಅವರು ಎಂಥವ್ರು ಅಂದರೆ 100 ವರ್ಷ, 200 ವರ್ಷ, 500 ವರ್ಷಕ್ಕೆ ಅವರ ದೇಶ ಯಾವ ರೀತಿ ಇರಬೇಕು ಅನ್ನೋದನ್ನು ಈಗಲಿಂದಾನೇ ಒಂದು ವಿಷನ್ ಡಾಕ್ಯುಮೆಂಟ್ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಒಂದು ಸರ್ವಿಸ್ ಸೆಕ್ಟರ್ಗಳನ್ನ ತುಂಬ ಮೊದಲು ಬಂದಾಗ ಫಾರ್ಮಸ್ಯೂಟಿಕಲ್ ಆರೋಗ್ಯಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಒಂದು 20 ವರ್ಷ ದೇಶಗಳಿಗೆ ಅವರನ್ನು ಮಾರಿದರು. ನೆಕ್ಸ್ಟ್ ಇಂಡಸ್ಟ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಹೆವಿ ಇಂಜಿನಿಯರಿಂಗ್ ಎಕ್ವಿಪ್ಮೆಂಟ್ಸ್ಗಳನ್ನ ಬಿಲ್ಡ್ ಮಾಡಿ ಡೆವಲಪಿಂಗ್ ಎಕಾನಮಿಗಳ ಜೊತೆ ವ್ಯವಹಾರ ಮಾಡಿದರು. ಇವೆರಡೂ ಆದಮೇಲೆ ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರಿಗಳಿಗೆ ಬಂದು ಸಾಫ್ಟ್ವೇರಿಗೆ ಪ್ರಾಮುಖ್ಯತೆ ಕೊಟ್ಟರು. ಇದೊಂದು 20 ವರ್ಷದ ಜೀವನ ನಡೀತು. ಈಗ ಅವರು AI ಬಿಸ್ನೆಸ್ಸಿಗೆ ಬಂದಿದ್ದಾರೆ. AI ಬಿಸ್ನೆಸ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಜೆನೆಟಿಕ್ AIನಲ್ಲಿ ಬರ್ತಾ ಇದ್ದಾರೆ. ಇದು ಇನ್ನು 25 ವರ್ಷದ ನಡೆಯುತ್ತೆ. ನೆಕ್ಸ್ಟು ಈ ದೇಶಗಳು ಈ 25 ವರ್ಷ ಆದಮೇಲೆ ಇನ್ನು 50 ವರ್ಷಕ್ಕೆ ನಾನು ಇನ್ಯಾವ ಥರದ ಟೆಕ್ನಾಲಜಿ, ಇನ್ಯಾವ ಥರದರಲ್ಲಿ ದೇಶಕ್ಕೆ ಒಂದು ಹೊಸದು ಕೊಟ್ಟು ಬೇರೆಯವರ ಹತ್ರ ಗ್ರಾಹಕರಾಗಿ ಮಾಡಿ ಅವರ ದೇಶನ ಯಾವಾಗಲೂ ಸುಭಿಕ್ಷವಾಗಿಡಬೇಕು ಅನ್ನೋ ಒಂದು ದಾಟುಗಾಲಿಗಳಿದೆಯಲ್ಲ, ಈ ಪ್ಲಾನ್ ಮಾಡೋ ಪ್ರಾಸೆಸ್ಸೇ ಬಜೆಟ್ಟು. ನಾವೆಲ್ಲ ನೋಡ್ಕೊಳ್ಳೋ ಈ ಬಜೆಟ್ ಎಲ್ಲ ತುಂಬ ಸೂಕ್ಷ್ಮವಾದ ಬಜೆಟ್ಟು. ಈ ಥರ ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ. ಯಾವ ದೇಶ, ಈಗ ಅಮೇರಿಕಾ ಅಂತ ಒಂದು ದೊಡ್ಡಪ್ಪ ಯಾತಕ್ಕೆ ಇಷ್ಟು ಬೆಳೀತಾರೆ ಅಂದರೆ, ಎಲ್ಲರೂ ಒಂದನ್ನು ಬಿಟ್ಟಿದ್ದಾರೆ. ಒಂದು ಎಕ್ಸಾಂಪಲ್ ಹೇಳಿ, ತುಂಬ ಸಾಮಾನ್ಯ, ಒಂದು ಫ್ಯಾನ್ ಮ್ಯಾನುಫ್ಯಾಕ್ಚರ್ ಮಾಡೋದು ತುಂಬ ದೊಡ್ಡದಾಗಿತ್ತು. ಟೆಕ್ನಾಲಜಿ ಡೆವಲಪ್ ಮಾಡಿದರು, ಅದರಿಂದ ಅವರು 25 ವರ್ಷ ದುಡ್ಡು ಮಾಡಿಕೊಂಡ್ರು. ಫ್ಯಾನ್ ಇವಾಗ ನಮ್ಮ ದೇಶದಲ್ಲೂ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಈಗ ಅದನ್ನು AI ಫ್ಯಾನ್ ಮಾಡಿಬಿಟ್ರು. ಬಟನ್ ಪ್ರೆಸ್ ಮಾಡಿ, ಹಲೋ ಅಲೆಕ್ಸಾ ಫ್ಯಾನ್ ಆನ್ ಮಾಡು ಅಂತ ಹೇಳಿದರೆ ಫ್ಯಾನ್ ಮಾಡಿದ್ರು. ಆ ಟೆಕ್ನಾಲಜಿ ನಮ್ಮ ದೇಶಕ್ಕೆ ಬರೋಕ್ಕೆ ಇನ್ನು 10 ವರ್ಷ ಬರುತ್ತೆ. ಏನಂದರೆ, ಯಾವಾಗಲೂ ಒಂದು ಜನರೇಷನ್ ನೆಕ್ಸ್ಟ್, ಒಂದು ದೇಶ ಒಂದು ಯೋಚನೆ ಮಾಡಿದಾಗ ಆ ದೇಶ ಯಾವತ್ತೂ ಸಮೃದ್ಧಿಯಾಗಿರುತ್ತೆ. ಆ ಯೋಚನೆ ಮಾಡೋದಕ್ಕೆ ಬಂಡವಾಳಗಳನ್ನು ಈಗಲೇ ಹಾಕಿ ಅದನ್ನೇ ಬೆಳೆಸೋದಕ್ಕೆ ಆ ದುಡ್ಡುಗಳು ಹಾಕೋದಿದೆಯಲ್ಲ, ಅದೇ ಒಂದು ರಾಜ್ಯದ, ದೇಶದ ಬಜೆಟ್ಟಿನ ಮೂಲ ಆಕಾರವಾಗುತ್ತೆ. ಒಂದು ದೃಷ್ಟಿ ಅದೇ ರೀತಿ ಇರಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162,
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.